ಸಾಕ್ರೆಟಿಸ್ ನ ಪುಸ್ತಕ ತತ್ವಜ್ಞಾನಿ. ಬಹಳ ಖುಷಿ ಆಗುತ್ತೆ ನಂಗೆ ಓದ್ತಾ ಇದ್ರೆ. ಅವರು ಎಷ್ಟು ದೊಡ್ಡ ತತ್ವಜ್ಞಾನಿ, ಆದ್ರೆ ನೋಡ್ಲಿಕ್ಕೆ ಬಹಳ ಕುರೂಪ. ಹೆಂಡತಿ ಜಾಂತಿಪಿ ಬಹಳ ಸುಂದರಿ ಅಂತೆ, ಆದ್ರೆ ಅವಳು ಜಗಳ ಗಂಟಿ. ಅವಳು ಇವಳ ಹತ್ರ ಬಂದು ಹೇಳೋದಂತೆ, ನಿನ್ ಗಂಡ ಅಷ್ಟು ಕೆಟ್ಟದಾಗಿ ನಾನು ನೋಡ್ಲಿಕ್ಕೆ ನೀನ್ ಹೇಗ್ ಮದುವೆ ಮಾಡ್ಕೊಂಡೆ ಅವನ್ನ? ಹೆಂಗಸು ಸುಮ್ಮನೆ ಇರೋದಿಲ್ಲಲ್ಲ. ನನ್ ಗಂಡ ಹೇಗಿದ್ರೇನು, ಅವ್ನ ಬಾಹ್ಯ ರೂಪ ಏನಿದ್ರೇನು, ಅವ್ನು ಅಷ್ಟು ದೊಡ್ಡ ತತ್ವಜ್ಞಾನಿ, ಅಷ್ಟು ಒಳ್ಳೆಯವನು, ನಾನು ಇಷ್ಟಪಟ್ಟು ಮಾಡ್ಕೊಂಡಿದ್ದೀನಿ. ಅವನ ಹತ್ರ ಹೋಗಿ, ಆಹಾ ಸುಂದರಿ ಅಂತ ಹೆಂಡತಿ ಮಾಡ್ಕೊಂಡ್ಬಿಟ್ಯಾ ನೀನು? ಬರೀ ಜಗಳ ಗಂಟಿ ಅವಳಲ್ಲಿ, ಏನಾದ್ರೂ ಒಳ್ಳೇದಿದ್ಯಾ? ಅಷ್ಟು ಜಗಳ ಆಡ್ತಾಳ ಅಂತ ಹೆಂಡತಿ ನಿನಗೆ? ನಾನು ಆಡ್ಲಿ, ಅವಳಷ್ಟು ಜಗಳ ಆಡಿರೋದ್ರಿಂದ ನಾನು ಈ ದಿನ ಮುಂದೆ ಬಂದಿದ್ದೀನಿ, ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ನೋಡ್ರಿ ಅಂತ ಹೆಂಡತಿ ಬಗ್ಗೆ ಹೇಳ್ತಾಳ. ನಮಗೆ ಏನಾದ್ರೂ ಒಂದು ಅಡ್ಡ ಇದ್ರೆ ತಾನೇ ಅದ್ರ ದಾಟಿ ಹೋಗ್ತೀವಿ. ಸಮುದ್ರದ ಅಲೆಗಳ ಕಲ್ಲು ಬಂತು ನಿಂತ್ಕೊಂಡತ ಹೊಡೆದು ಎಷ್ಟು ರಭಸಕ್ಕೆ ಹೋಗುತ್ತೆ ನೋಡಿ. ಸೊ ನಾವ್ ಏನ್ ಒಳ್ಳೆ ಕೆಲಸ ಮಾಡಿದ್ರೆ ಅಡ್ಡ ಬರುತ್ತೆ, ತುಂಬಾ ಖುಷಿ ಪಡ್ಬೇಕು ನಾವು. ಅಡ್ಡ ಬಂತ ಐ ಬಿಕಮ್ ಮೋರ್ ಸ್ಟ್ರಾಂಗ್ ಅಂತ, ಇನ್ನೂ ಶಕ್ತಿ ಸಿಗತ್ತೆ. ಈ ಮನೆ ಹೀಯಾಳಿಸ್ತಾರೆ, ನಂಗಿಸ್ತಾರೆ ಎಲ್ಲ. ಏನ್ ಸುಮ್ನೆ ಕಣ್ ಮುಚ್ಕೊಂಡು ಕುತ್ಕೊಂಡ್ರೆ ಆಗೋಯ್ತಾ? ಧ್ಯಾನ ಮಾಡ್ತಾಳಂತೆ, ಮಹಾ ಇವಳೇನೋ ಸಾಧನೆ ಮಾಡ್ಬಿಡ್ತಾಳೆ ಅಂತ ಬಹಳಷ್ಟು ಹೇಳ್ತಾರೆ. ಇಷ್ಟ ಇರೋರು ನಿಮಗೆ ಒಳ್ಳೆ ಮಾತು ಹೇಳ್ತಾರೆ, ಇಷ್ಟ ಇಲ್ಲದೆ ಇರೋರು ಬಹಳಷ್ಟು ನಕಾರಾತ್ಮಕವಾಗಿ ಹೇಳ್ತಾರೆ. ಅದರಿಂದ ಏನು ಬರೋದಿಲ್ಲ. ಆ ಸಮಯ ಸುಮ್ನೆ ಒಂದ್ ಒಳ್ಳೆ ಸೀರಿಯಲ್ ಬರ್ತಾ ಇದೆ ನೋಡ್ರಿ, ಅದನ್ನ ಯಾಕ್ರಿ ನೀವ್ ಹಾಗೆ ಮಾಡ್ತೀರಾ, ಹೀಗ್ ಮಾಡ್ತೀರಾ? ಯಾಕೆಂದ್ರೆ ಅದು ಗೊತ್ತಿಲ್ವಲ್ಲ ಅವರಿಗೆ. ಅದೇ ತರ ಹೆಣ್ಮಕ್ಳು ತಲೆ ಒಳಗೆ ಅದು ಇದು ಬೇಡದ್ದು ತುಂಬವರು, ಕೆಲ್ಸವಿಲ್ಲದವರು ಅಲ್ವಾ? ಹೆಣ್ಮಕ್ಳೇ ಶತ್ರು, ಹೆಂಗಸ್ರೇ ಶತ್ರು ಅಂತ ಹೇಳ್ತೀವಿ. ಜಾಂತಿಪಿ ಹತ್ರ ಹೋಗಿ ಇನ್ನೊಬ್ರು ಹೇಳಿದ್ರಂತೆ, ನಿನ್ ಗಂಡನ ಬಗ್ಗೆ ಏನೇನೋ ಮಾತಾಡ್ತಾರೆ ಗೊತ್ತಾ ನಿನಗೆ? ಏನೆಲ್ಲ ಹೇಳ್ತಾ ಇದ್ದಾರೆ ಗೊತ್ತಾ? ಅವ್ಳು ಹೇಳ್ತಾಳೆ, ಹೌದಾ? ನೀನ್ ನಂಗೀಗ ಹೇಳ್ಬೇಕು ಅಂತ ಬಂದಿದೀಯಲ್ಲ, ಅದ್ರಲ್ಲಿ ಏನಾದ್ರೂ ಸತ್ಯವಿದೆಯೇ? ಅದನ್ನ ಸತ್ಯ ಎನ್ನುವಂತಹ ಜರಡಿಯಲ್ಲಿ ಶೋಧಿಸಲ್ಪಟ್ಟಿದೆಯಾ ಅದು ಅಂತ ಕೇಳ್ತಾಳೆ. ಮೊದಲನೆಯ ಜರಡಿ. ಪಾಪ ಇವಳು ಪುಸು ಪುಸು ಅಂತ ಏನೋ ಮಾಡಿ ಒಂದ್ ತಂದಿಡೋಣ, ಗಂಡ ಹೆಂಡತಿ ಮಧ್ಯ ಜಗಳ ಅಂತ ಬಂದ್ರಲ್ಲ, ಅವಳು ಇಲ್ಲ ಅಂತ ಹೇಳ್ತಾಳೆ. ಹೌದಾ? ಮತ್ತು ಆಸೆ ಒಳಗೆ ಬಂದವಳಿಗೆ ಅವಳೇನೋ ಕೇಳಿದ್ದನ್ನ ಹೇಳ್ಬಿಡ್ಬೇಕಲ್ಲ ನಾವು. ಹೆಂಗಸ ಬಾಯಲ್ಲಿ ಹುಟ್ಟೆ ಉಳಿಯಲ್ಲ ಅಂತ ಹೇಳ್ತೀವಲ್ಲ, ಆ ವಿಷ ಬೀಜನ ಒತ್ತಿ ಹೋಗ್ಬಿಡ್ಬೇಕಲ್ಲ ವ್ಯಕ್ತಿ. ಅವಳು ಹೇಳ್ತಾಳೆ ಹೇಳ್ಬೇಕು. ಅವ್ಳು ಹೇಳ್ತಾ, ಏನೋ ಹೇಳ್ಬೇಕು ಅಂತ ಈಗ ಬಂದಿದ್ಯಾ ನನ್ನ ಹತ್ರ, ಅದ್ ಹೇಳೋದ್ರಿಂದ ನಿಂಗೇನಾದ್ರೂ ಪ್ರಯೋಜನ ಇದೆಯಾ? ಅವ್ಳು ಹೇಳ್ತಾಳೆ, ಏನೂ ಇಲ್ಲ, ನಂಗೇನ್ ಪ್ರಯೋಜನ? ಯಾರೋ 4 ಜನ ಮಾತಾಡ್ತಾ ಇದ್ರು, ಅದನ್ನ ನಾನು ಹೊತ್ಕೊಂಡ್ಬಂದು ನಿಂಗೆ ಹೇಳ್ತಾ ಇದ್ದೀನಿ. ಸೊ ಪ್ರಯೋಜನ ಅನ್ನೋ ಜರಡಿಯಲ್ಲೂ ಅದು ಶೋಧಿಸಲ್ಪಟ್ಟಿಲ್ಲ ತಾನೇ. ಅದ್ರೊಳಗೆ ಆಸೆ, ಏನಾದ್ರೂ ಒಂದು ಕಿತಾಪತಿ ಮಾಡಿ ಹೋಗ್ಬೇಕು, ನಾ ಕೇಳಿದ್ದೆಲ್ಲ ಇವಳ ಹತ್ರ ಹೇಳಿ ಹೋಗ್ಬೇಕು. ಅದು ಮತ್ತೆ ಜಾಂತಿಪಿ ಹೇಳ್ತಾಳೆ, ಆಯ್ತು. 3ನೇ ನಾ ಕೇಳ್ತೀನಿ, ಅದು ನನಗೆ ಅವಶ್ಯಕತೆ ಇದೆಯಾ? ನೀನೇನ್ ಹೇಳಕ್ ಬಂದಿದೀಯಲ್ಲ, ಅದನ್ನ ನಾನು ತಿಳ್ಕೊಳ್ಳೇಬೇಕಾದಂತಹ ಅವಶ್ಯಕತೆ ಇದೆಯಾ? ಅದಕ್ಕೆ ಅವಳು ಹೇಳ್ತಾಳೆ, ಖಂಡಿತ ಇಲ್ಲ. ಅದಕ್ಕೆ ಜಾಂತಿಪಿ ಹೇಳ್ತಾಳೆ, 3 ಜರಡಿಗಳು. ಒಂದು ಸತ್ಯವೆನ್ನುವ ಜರಡಿ, ಪ್ರಯೋಜನ ಎನ್ನುವ ಜರಡಿ, ಅವಶ್ಯಕತೆ ಎನ್ನುವ ಜರಡಿ. ಈ 3 ಜರಡಿಯಲ್ಲಿ ನೀನು ನನಗೇನ್ ಹೇಳ್ಬೇಕು ಅಂತ ಬಂದಿದೆಯಲ್ಲ, ಅಂತಹ ವಿಷಯ ಶೋಧಿಸಲ್ಪಟ್ಟಿಲ್ಲ ಅಂದ್ರೆ ಅದು ಖಂಡಿತ ನನ್ಗೆ ಉಪಯೋಗ ಇಲ್ಲ. ಪ್ಲೀಸ್ ನಾನು ತಲೆ ಕೆಡಿಸ್ಬೇಡ, ಇಲ್ಲಿಂದ ಹೋಗುವ. ನಾವು ಕಲ್ಯಾಣ ಇದನ್ನ ತುಂಬಾ ನಮಗೆ ಮನಸ್ಸಿಗೆ ಬೇಜಾರಾಗೋದು, ಒಂದೊಂದ್ಸತಿ ಖುಷಿ ತರಬಹುದು ಅವರು ಇವರ ಮಾತುಗಳು, ನಮ್ಮ ಒಂದು ಮೂಡ್ ಆಫ್ ಮಾಡೋದು, ಇದೆಲ್ಲ ಹೀಗೆ 3ನೇವರು ಬಂದು ನಮ್ಮಲ್ಲಿ ಬಿತ್ತುವಂತಹ ಈ ಒಂದು ಕೆಲಸಕ್ಕೆ ಬಾರದಂತಹ ಮಾತುಗಳು, ಅದನ್ನೆಲ್ಲ ನಾವು ಪಕ್ಕಕ್ಕಿಟ್ರೆ ಖಂಡಿತ ಎಷ್ಟು ಖುಷಿಯಾಗಿರ್ತೀವಿ ಗೊತ್ತಾ? ಯಾರೋ ಮಾತಾಡ್ತಾರೆ, ಹೌದು, ಮಾತಾಡ್ಕೊಂಡು ಹೋಗಿ. ಅದೇನಾದ್ರೂ ಸ್ವಲ್ಪ ನಮ್ಮಲ್ಲಿ ತಿದ್ದುಕೊಳ್ಳುವಂತಹದ್ದು ಇದ್ರೆ ಖಂಡಿತ ತಿದ್ದುಕೊಳ್ಳೋಣ. ಸೊ ಇಲ್ಲದೆ ಹೋದ್ರೆ 3ನೇಯವರ ಮಾತಿಗೆ ತಲೆ ಕೆಡಿಸ್ಕೊಂಡು ನಮ್ಮ ಮನಸ್ಸನ್ನ ಹಾಳು ಮಾಡ್ಕೊಂಡು, ಮುಖ ಆಗ್ಲೇ ಜೋಲು ಮುಖ ಹಾಕೊಂಡು ಬೇಡಲೇ ಬೇಡಪ್ಪ ನನಗೆ ಈ ಜೀವ ಖಂಡಿತ ಇಲ್ಲ. ಅವರಿಗೆ ಎಷ್ಟು ಖುಷಿಯಾಗಿರ್ಬೇಕು, ಮನುಷ್ಯರಾಗಿ ಹುಟ್ಟಿದೀವಿ ಅಂತ ಹೇಳ್ಬಿಟ್ಟು ಅಷ್ಟು ಸಂತೋಷವಾಗಿ ನಾವು ಹೋದ್ವಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿನ 4 ಜನಕ್ಕೆ ನಾವು ಹಂಚುವ ಹಾಗಿರ್ಬೇಕು. ನೋಡಿದ್ರೆ ಖುಷಿ ಆಗ್ಬೇಕು, ಹೌದಪ್ಪ ಇವ್ರು ಬಂದ್ರು, ಮಾತಾಡೋಣ, ಇವ್ರ ಜೊತೆ ಇರೋಣ ಅನ್ನುವಂತಹ ಒಂದು ಎನರ್ಜಿ ಇರುತ್ತಲ್ಲ. ಅದಕ್ಕೆ ವಿವೇಕಾನಂದ ಹೇಳ್ತಾ ಇದ್ರು, ಸ್ವಾಮಿ ವಿವೇಕಾನಂದ, ಯಾವ ದಿನ ನಿನ್ನ ಮುಖ ಸೋತು ಹೋಗ್ಬಿಟ್ಟಿದೆ, ನೀನು ಸಪ್ಪೆ ಮುಖ ಹಾಕೊಂಡು ಬೇಜಾರಿಂದ ಇರ್ತೀಯಲ್ಲ, ಅಂತ ದಿನ ಮನೆಯಿಂದ ಆಚೆ ಬರಹಕ್ಕೆ ನೀನು ಅರ್ಹನಲ್ಲ. ಯಾಕೆ ಅಂದ್ರೆ ಅದು ಸೋಂಕು ರೋಗ, ಸಾಂಕ್ರಾಮಿಕ ರೋಗ ತರ. ನಿನ್ನ ಜೋಲು ಮೋರೆ ಸೋತು ಮುಖ
ಎಲ್ಲಾರ್ಗೂ ಹರಡ್ತೀಯ, ಪ್ಲೀಸ್ ಡೋಂಟ್ ಡೂ ದಟ್ ಅಂತ ದಿವಸ ನೀನು ಆಚೆ ಬರ್ಬೇಡ ಅಂತ ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ನಮಗ್ ಬೇಕಾಗಿರೋದು ಒಂದು ಮುಖದಲ್ಲಿ ಮುಗುಳ್ ನಗೆ ಅಲ್ವಾ. ಖಂಡಿತ ಅದು ಸಾಧ್ಯ ಇದೆ. ಯಾವಾಗ ಸಾಧ್ಯ ಇದೆ? ನಮ್ಮಲ್ಲಿ ಒಳಗಿರುವಂತಹ ಮನಸ್ಸು ಬಹಳ ಸಂತೃಪ್ತಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಸೊ ಮನಸ್ಸಿಗೂ ಇದೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಮೋಹಗಳೆಲ್ಲ. ದೇಹಕ್ಕೂ ಬೇಕು. ಏನ್ ಬೇಕು? ಆಹಾರ, ನಿದ್ರೆ. ಆದ್ರೆ ದೇಹಕ್ಕೆ ಆಹಾರ ನಿದ್ರೆ ಸಪ್ಲೈ ಮಾಡೇ ಮಾಡ್ತೀವಿ, ಬಿಡೋದಿಲ್ಲ. ಸಮಯಕ್ಕೆ ಸರಿಯಾಗಂತೂ ಸಪ್ಲೈ ಮಾಡ್ಬಿಡ್ತೀವಿ. ಆದ್ರೆ ಮನಸ್ಸಿಗೆ ಇದೆಲ್ಲ ಪ್ರಯೋಜನ ಇಲ್ಲ. ಅಷ್ಟೆಲ್ಲ ಇರುವಂತಹದ್ದು ಖಂಡಿತ ಪ್ರಯೋಜನವಿಲ್ಲ. ಅದು ಸಹ ದೇಹ ಅಂತ ಬಂದಾಗ ಅತಿಯಾದ ನಿದ್ದೆ, ಅತಿಯಾದ ಆಹಾರ ಖಂಡಿತ ಒಳ್ಳೇದಲ್ಲ. ನಾವು ಧ್ಯಾನ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ನಮ್ಗೆ ಕೇವಲ 5 ಗಂಟೆ ನಿದ್ರೆಯಲ್ಲಿ ದಿನ ಪೂರ್ತಿ ನಾವು ಆಕ್ಟಿವ್ ಆಗಿರಬಹುದು. 5 ಗಂಟೆ ಮ್ಯಾಕ್ಸಿಮಮ್ ನಾ ಹೇಳೋದು. ಮಾಮೂಲು ಜನಕ್ಕೆ ನಾವು 6 ರಿಂದ 8 ಗಂಟೆ ನಾವು ನಮ್ಮ ಸಮಯವನ್ನ ನಿದ್ರೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಆದ್ರೆ ಧ್ಯಾನ ಮಾಡ್ತಾ ಇದ್ರೆ ನೋಡಿ, ನಿಮಗೆ ನಿದ್ದೆ ಬೇಕು ಅನ್ಸಲ್ಲ. ಸೊ ನಿದ್ದೆ ಆಗಿ ಎದ್ದ ನಂತರ ನಮ್ಗೆ ಯಾವ್ದೊಂದು ಚೈತನ್ಯ ಲವಲವಿಕೆ ಸಿಗುತ್ತಲ್ಲ, ನಿದ್ದೆ ಮಾಡಿದ್ದೆ, ಧ್ಯಾನ ಮಾಡಿದ್ಮೇಲೆ ಸಿಗುತ್ತಲ್ಲ, ಬಹಳ ಸಂತೋಷ ಆಗುತ್ತೆ. ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ಟೈಮಲ್ಲಿ ಹೇಳ್ತೀವಿ, ನಿದ್ದೆ ನಿದ್ದೆ ನಿದ್ದೆ, ಅಥವಾ ನಿದ್ದೆ ಮಾಡಿಲ್ಲ ಅಂದ್ರೂ ತುಂಬಾ ಬ್ಯಾಡ್ ಇಫೆಕ್ಟ್ ಆಗುತ್ತೆ. ಈ ಧ್ಯಾನ ಮಾಡ್ತಾ ಇದ್ರೆ ಒಂದು 20 ನಿಮಿಷ ಧ್ಯಾನ ಮಾಡೋದು, ನಮ್ಗೆ 1 ಗಂಟೆ ನಿದ್ದೆ ಮಾಡಿದ್ರೆ ಏನು ಲಾಭ ಆಗುತ್ತಲ್ಲ, ಅಷ್ಟು ಲಾಭ ನಮ್ಗೆ ಆಗಿರುತ್ತೆ. ಸೊ ಇಷ್ಟು ಸುಲಭವಾಗಿ ಏನೇನು ಖರ್ಚು ಮಾಡದೆ ಅಷ್ಟು ಚೆನ್ನಾಗಿ ಸಿಗುವಂತಹದನ್ನ ಬಿಟ್ಟು ನಾವು ಸಮಾಧಾನ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಕೋಟಿಗಟ್ಲೆ ಹಣ ಇಟ್ಕೊಂಡು ಯಾವುದೇ ಅಂಗಡಿಗೆ ಹೋದ್ರೆ ಸಿಗುತ್ತ? ಖಂಡಿತ ಎಲ್ಲೆಲ್ಲೂ ಸಿಗಲ್ಲ. ಆ ಕೋಟಿಗಟ್ಲೆ ಹಣ ಇದ್ರೂ ನಮ್ಗೆ ಅದನ್ನ ಇಟ್ಕೊಂಡು ಅದನ್ನ ನಿಭಾಯಿಸೋದು ಭಯ ಆಗ್ತಾ ಇರುತ್ತೆ ಹೊರತು ಈ ಸಮಾಧಾನ ಅನ್ನೋದು, ಶಾಂತಿ ಅನ್ನೋದು ಎಲ್ಲೂ ಇಲ್ಲ. ಸೊ ಅದಕ್ಕೆ ಏನು ಮಾರ್ಗ, ನಾವು ಹೇಗೆ ಪಡ್ಕೊಳ್ಬಹುದು ಅದನ್ನ ಅನ್ನೋದು ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು. ಧ್ಯಾನದಿಂದ ಖಂಡಿತ ಈ ಮಾರ್ಗ ಸಾಧ್ಯವಿದೆ. ಸಂಶೋಧನೆಗಳ ಪ್ರಕಾರ ಬಹಳಷ್ಟು ಧ್ಯಾನದಿಂದ ದೇಹದ ಮೇಲಾಗುವ ಪರಿಣಾಮಗಳು ಎಷ್ಟು ಚೆನ್ನಾಗಿದೆ ಅಂತ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ನೋಡಿ. ರೋಗ ನಿರೋಧಕ ಶಕ್ತಿಗೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ದೇಹದಲ್ಲಿ ಹೋಗ್ಲಿ, ವೈರಸ್ ದೇಹದಲ್ಲಿ ಹೋಗ್ಲಿ, ಫಸ್ಟ್ ಹೊಡೆದು ಓಡಿಸಕ್ಕೆ ನಮ್ಮ ದೇಶನ ಯಾರೇ ಆಕ್ರಮಣ ಮಾಡ್ಕೊಳ್ಳಿ, ನಮ್ಮ ಸೈನಿಕರಿದ್ದಾರೆ. ಒಬ್ಬ ವೈರಿ ಬಂದ ಅಂದ್ರೆ ಅವರೆಲ್ಲ ಬಾರ್ಡರ್ ಅಲ್ಲಿದ್ದು ಗುರುತು ಹಿಡಿತಾರೆ ನೋಡಿ. ಆತರ ದೇಹದಲ್ಲಿ ಬಿಳಿ ರಕ್ತ ಕಣಗಳಿವೆ. ಅದರಲ್ಲಿ ಒಂದು NK ಸೆಲ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ. ಯಾರು ಧ್ಯಾನ ಮಾಡ್ತಾ ಇರ್ತಾರಲ್ಲ ಅವರಲ್ಲಿ ಇಮ್ಯುನಿಟಿ, ಹೇಗೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ವಿ, ಈ NK ಸೆಲ್ಸ್ ಅನ್ನೋದು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಧ್ಯಾನ ಮಾಡೋರಲ್ಲಿ. ಇದೆಲ್ಲ ಕಾಯಿಲೆಗಳು ಸಾಕಷ್ಟು ಒತ್ತಡದಿಂದ ಬಂದಂತಹದ್ದು, ನಮ್ಮ ಜೊತೆಗೆ ಅಂಟಿಕೊಂಡು ಬಂದಿರುವಂತಹ ಈ ಡಯಾಬಿಟಿಸ್ ಆಗ್ಲಿ, ಹೆಚ್ಚಿನ ರಕ್ತದ ಒತ್ತಡ, ಅದನ್ನೆಲ್ಲ ನಾವು ಧ್ಯಾನದಿಂದ ನಿಗ್ರಹ ಮಾಡ್ಕೊಳ್ಬಹುದು. ಕೆಲವು ಸಮಯ ಡಯಾಬಿಟಿಸ್ ಹೌದು ಅಪ್ಪ ಅಮ್ಮಂಗೆ ಇತ್ತು ಅಂತ ಹೇಳಿದ್ರೆ 90% ಮಕ್ಕಳಿಗೆ ಆನುವಂಶಿಕವಾಗಿ ಬರೋದಿದೆ. ಆದ್ರೂ ಸಹ ಧ್ಯಾನದಿಂದ ನಾವು ಎಷ್ಟೆಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂದ್ರೆ, ನಮಗೆ ಬೇಕಾದಷ್ಟು ಗುಳಿಗೆ ಏನ್ ಬೇಕು ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹೈಪರ್ ಟೆನ್ಷನ್ ಅಂತೂ ಖಂಡಿತ ವೆರಿ ವೆಲ್ ಪ್ರೂವ್ಡ್. ಎಲ್ಲ ನಮ್ಮ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಹಳಷ್ಟು ಈ ಸಂಶೋಧನೆಗಳನ್ನ ಮಾಡ್ತಾನೆ ಇರ್ತಾರೆ. ಯಾರು ಯೋಗ ಧ್ಯಾನದಲ್ಲಿ ಮುಳುಗಿರ್ತಾರೆ ಅವ್ರದೆಲ್ಲ ಬೇಸಿಲ್ ಈ ಮೆಟಬಾಲಿಕ್ ರೇಟ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ತಾರೆ. ಎಷ್ಟು ಚೆನ್ನಾಗಿ, ಬರೀ ಪುಸ್ತಕದಲ್ಲಿ ಕೊಟ್ಟಿರೋದು ಜರ್ನಲ್ಸ್ ಅಲ್ಲಿ ಬರೋದಿಲ್ಲ. ಸೊ ನಾವೇ ಮಾಡಿ ನೋಡ್ಬೇಕಲ್ಲ, ಎಷ್ಟು ವಿಧವಾಗಿ ವ್ಯತ್ಯಾಸ. ಇವರಲ್ಲಿ ಇರುವಂತಹ ಕಡಿಮೆಯ ಹೃದಯ ಬಡಿತ ಮತ್ತೆ ಕಡಿಮೆಯಾದಂತಹ ಈ ರಕ್ತದ ಒತ್ತಡ ಎಲ್ಲಾನು ನಮಗೆ ಆರೋಗ್ಯಕರ ಜೀವನವನ್ನ ಸಾಧಿಸಲು ಅನುಕೂಲವಾಗಿದೆ. ಯಾರೇ ನೋಡಿ, ಇವಾಗ ದೇವರು ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಥವಾ 1 ಕೋಟಿ ರೂಪಾಯಿ ಕೊಡ್ತೀನಿ, ಅಥವಾ ಅದು ಬೇಕು, ನಿನಗೆ ಆರೋಗ್ಯ ಕೊಡ್ತೀನಿ, ಸಂಪೂರ್ಣವಾದ ಆರೋಗ್ಯ, ನೀನು ಇರೋ ತನಕ ಖುಷಿಯಾಗಿ ಯಾವುದೇ ಕಾಯಿಲೆ ಇಲ್ಲದೆ ಇರಬಹುದು, ಆದ್ರೆ ಈ 1 ಕೋಟಿ ರೂಪಾಯಿ ಜೊತೆಗೆ ನಿನಗೆ ಕಾಯಿಲೆಯನ್ನು ಕೊಡ್ತೀನಿ ಅಂದ್ರೆ ಯಾರು ಹಣ ನೋಡೋದಿಲ್ಲ. ಬೇಡಪ್ಪ ನಮ್ಗೆ ಆರೋಗ್ಯ ಕೊಡು, ಆರೋಗ್ಯದಿಂದಿದ್ರೆ ನನ್ನ ಕೈ ಕಾಲು ಚೆನ್ನಾಗಿದ್ರೆ ನಾನು ದುಡಿತೀನಿ, ದುಡಿದು ನನ್ನ ಅನ್ನವನ್ನ ಸಂಪಾದಿಸಿಕೊಳ್ಳೋದ್ರ ಜೊತೆಗೆ 4 ಜನಕ್ಕೂ ಸಹ ನಾನು ಸಹಾಯ ಮಾಡಬಲ್ಲೆ, ಅವರನ್ನು ಸಹ ನೋಡ್ಕೊಳ್ಳಬಲ್ಲೆ ಅನ್ಕೊಳ್ತೀವಿ ಹೊತ್ತು ಖಂಡಿತ ಯಾರು ಹಣ ಕೇಳಲ್ಲ. ಈ ಪರಿಸ್ಥಿತಿ ಹೇಗಿತ್ತು, 2 ವರ್ಷ 3 ವರ್ಷದ ಕೆಳಗೆ 4 ವರ್ಷನೇ ಚಿಕನ್ ಗುನಿಯಾ ಬಂತು. ಬೆಂಗಳೂರಲ್ಲೂ ಬಹಳಷ್ಟು ಜನ ಬಂತು. ನಮ್ಮೂರಲ್ಲೆಲ್ಲ ತುಂಬಾ ನೋಡ್ಬೇಕು, ಮಲ್ಕೊಂಡು ಹೇಳ್ತಾ ಇದ್ದ ಹಾಗೆ ಅವ್ರಿಗೆ ಹೇಳಕ್ಕೆ ಆಗಲ್ಲ, ಕೈ ಕಾಲುಗಳು ಕೀಲುಗಳೆಲ್ಲ ಅಷ್ಟು ಬಾಧೆ ಆಗಿತ್ತು. ಅವರೆಲ್ಲ ಹೇಳ್ತಾರೆ
ಏನೇನೂ ಬೇಡಪ್ಪ ನಮಗೆ, ಹಣನೂ ಬೇಡ, ಏನೂ ಬೇಡ, ನಮ್ಗೊಂದು ಆರೋಗ್ಯ ಸಾಕು. ಬೇರೆ ಕಾಯಿಲೆ ಬರುತ್ತೆ, ಆದ್ರೆ ಈ ಕಾಯಿಲೆ ಹೇಗಿತ್ತು ತಂತಾನೆ ಗುಣ ಆಗೋದಿದ್ರು ಸಹ ಗೊತ್ತೇ ಇಲ್ಲ. ಮಲ್ಕೊಂಡು ಹೇಳೋ ಅಷ್ಟೊಳಗೆ ಮನುಷ್ಯನ್ ಹೇಳಕ್ಕೆ ಆಗಲ್ಲ ಅಂತ ಅಷ್ಟು ತತ್ತರಿಸೋ ತರ ಮಾಡಿದ್ದದೊಂದು ಚಿಕ್ಕದೊಂದು ವೈರಸ್. ಅವಾಗ ಹೇಳ್ತಾ ಇದ್ರು ಏನೇನು ಬೇಡ, ಈಗ ನಮಗೆ ಆರೋಗ್ಯ ಅಂದ್ರೆ ಏನು ಗೊತ್ತಾಗ್ತಾ ಇದೆ. ಸೊ ಆರೋಗ್ಯ ಅನ್ನೋದು ಅದರ ಮಹತ್ವ ಯಾರು ಗೊತ್ತಾಗತ್ತೆ ಅಂದ್ರೆ ಯಾರು ಅನಾರೋಗ್ಯ ಪೀಡಿತರಾಗಿರ್ತಾರೋ, ಅನಾರೋಗ್ಯ ಕಾಯಿಲೆಯಿಂದ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಕಾಯಿಲೆ ಬಂದಿಲ್ಲ ಅಂದ್ರೆ ಅದ್ರ ರುಚಿ ಗೊತ್ತಿರಲ್ಲ. ಸೊ ಅವಾಗ ಆರೋಗ್ಯ ಏನು ಅನ್ನೋ ರುಚಿನೂ ಗೊತ್ತಿರಲ್ಲ. ಸೊ ಯಾವುದು ಖಾರವಾಗಿದೆ, ಯಾವುದು ತುಂಬಾ ಸಿಹಿಯಾಗಿದೆ ಅನ್ನೋದು ನಾವ್ ಯಾವತ್ತನ್ನೆಲ್ಲ ಇದನ್ನೆಲ್ಲ ಅನುಭವಿಸಿದಾಗ ಮಾತ್ರ ಖಂಡಿತ ಗೊತ್ತಾಗತ್ತೆ. ಸೊ ಧ್ಯಾನ ಮಾಡೋಣ, ಬಹಳಷ್ಟು ಲಾಭಗಳು. ನಾನು ಒಂದು ಪಟ್ಟಿನೇ ಮಾಡ್ತಾ ಇದ್ದೆ ಧ್ಯಾನದಿಂದ ಆಗುವ ಲಾಭಗಳು ಅಂತ. ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಸಹ ತುಂಬಾ ನಿಗ್ರಹ ಮಾಡುತ್ತೆ. ಮೊದಲು ಆತಂಕ. ಸೊ ಈ ಆತಂಕದಿಂದ ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೀವಿ ನಾವು. ತುಂಬಾ ಎಲ್ಲ ವೇಗವಾಗಿ ಮಾಡ್ಬೇಕು, ತುಂಬಾ ಆಂಬಿಷನ್, ತರಾತುರಿ. ಕೆಲವು ಮನುಷ್ಯನ್ ನೋಡಿದಿರ ನೀವು, ಏನ್ BP ಬಂದಂಗೆ ಜಾಸ್ತಿ BP ಆಡ್ದಂಗೆ ಆಡ್ತೀಯ ಅಂತ ಸಹ ಹೇಳ್ತೀವಿ ನಾವು. ಒಂದ್ ನಿಮಿಷದಲ್ಲಿ ಇರೋದಿಲ್ಲ ನೋಡಿ, ಹಾರಾಡ್ತಾರೆ. ಯಾವುದೇ ಒಂದು ಸಮಾಧಾನದಿಂದ ಏನು ಕೆಲಸ ಮಾಡ, ಅವರು ಟೈಪ್ ಎ ಪರ್ಸನಾಲಿಟಿ ಅಂತ. ಅಂತಹವರಲ್ಲಿ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಸಹ ಹೆಚ್ಚಾಗುತ್ತೆ. ಮತ್ತೆ ಹೆಚ್ಚಿನ ರಕ್ತದೊತ್ತಡ. ಹೆಚ್ಚಿನ ರಕ್ತದೊತ್ತಡ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೆಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಶುರು ಆಗುತ್ತೆ. ಸೊ ಟೈಪ್ ಎ ಪರ್ಸನಾಲಿಟಿ, ಅದನ್ನ ನಿಗ್ರಹ ಮಾಡೋದು ಖಂಡಿತ ಧ್ಯಾನದಿಂದ ಸಾಧ್ಯವಿದೆ. ಆ ಧ್ಯಾನದಿಂದ ಒಂದು ಸೆರೆಟೋನಿನ್ ಅನ್ನುವಂತಹ ಪ್ರೋಟೀನ್ ಇದೆ. ಆ ಪ್ರೋಟೀನ್ ನರವಾಹಕ ಪ್ರೋಟೀನ್. ಸೊ ಮಿದುಳಿನಲ್ಲಿ ಹೇಗೆ ನಮ್ಮ ಸೆಲ್ಸ್ ಎಲ್ಲ, ಜೀವಕೋಶಗಳೆಲ್ಲ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಸೆರೆಟೋನಿನ್ ಬೇಕು. ಸೊ ಅದರ ಉತ್ಪತ್ತಿಗೆ ಸಹ ಚೆನ್ನಾಗಿ ಮಾಡುತ್ತೆ. ಮಹಿಳೆಯರಿಗೆ ಋತುಚಕ್ರದ ಸಮಸ್ಯೆಗಳು ಬಹಳ ಬಹಳ ಬಹಳ. ಸೊ ಒಂದು ಋತುಚಕ್ರದ ಸಮಯದಲ್ಲಿ ಆಗುವ ನೋವಿನಿಂದ ಹಿಡಿದು ಬಹಳಷ್ಟು ಕಾರಣ. ಅದಕ್ಕೂ ಮುಂಚೆ ನೋಡ್ರಿ, ಒಂದು ಪೀರಿಯಡ್ಸ್ ಆಗುವ ಮುಂಚೆ ಬಹಳಷ್ಟು ಜನರ ಮನಸ್ಸಿನಲ್ಲಿ ಆ ಹಾರ್ಮೋನಿನ ವ್ಯತ್ಯಾಸದಿಂದ ನಮ್ಮ ನಡವಳಿಕೆನೇ ಚೇಂಜ್ ಆಗುತ್ತೆ. ಹಾರಾಡ್ತೀವಿ, ಕೋಪ ಮಾಡ್ಕೊಳ್ತೀವಿ, ಎಕ್ಸ್ಟ್ರಾ ಬೈತೀವಿ, ಆಮೇಲೆ ಕೆಲವು ಕೈಕಾಲೆಲ್ಲ ಸ್ವಲ್ಪ ಭಾರ ಆದಂಗಾಗೋದು ಎಲ್ಲ ಆಗುತ್ತೆ. ಮನಸ್ಸಿನ ಬದಲಾವಣೆ ಮಾತ್ರ ತುಂಬಾ ಆಗುತ್ತೆ. ಸುಮಾರು ಜನ ಗೊತ್ತಾಗುತ್ತೆ. ನೀವು ಈ ಸತಿ ಟೆಸ್ಟ್ ಮಾಡ್ಕೊಳ್ಳಿ ಆ ರೇಂಜ್ ಅಲ್ಲಿ ಇರೋರು. ಸೊ ಈ ಪ್ರೀ ಮೆನ್ಸ್ಟ್ರುಯಲ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಅದು ಸಹ ಬಹಳಷ್ಟು ಚೆನ್ನಾಗಿ ಧ್ಯಾನ ಮಾಡೋರಿಗೆ ನಿಗ್ರಹ ಆಗುತ್ತೆ. ರೋಗ ನಿರೋಧಕ ಶಕ್ತಿ ನಾನು ಹೇಳಿದೆ, ಯಾವುದೇ ವೈರಸ್ ದೇಹದೊಳಗೆ ಹೋದ್ರೆ ಅದ್ರ ಕೆಲಸನ ಕಡಿಮೆ ಮಾಡುತ್ತೆ. ಅದನ್ನ ಹೊಡೆದೋಡ್ಸಕ್ಕೆ, ನಮ್ಮ ದೇಹನ ಕಾಪಾಡ್ಲಿಕ್ಕೆ ಈ ಒಂದು ರೋಗ ನಿರೋಧಕ ಸೆಲ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಭಾವೋದ್ವೇಗವನ್ನ ಸಹ ಈ ಧ್ಯಾನದಿಂದ ನಿಯಂತ್ರಣ ಮಾಡಬಹುದು. ಹೃದಯಕ್ಕೆ ರಕ್ತ ಸಂಚಾರ ಹೆಚ್ಚುತ್ತೆ. ಮತ್ತೆ ನಮ್ಮಲ್ಲಿ ಇದೆಲ್ಲ ಗೊತ್ತು ನಮ್ಗೆ, ಏಕಾಗ್ರತೆ ಹೆಚ್ಚುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ. ಸೊ ಮಕ್ಕಳಿಗೆಲ್ಲ ಹೇಳ್ತೀವಿ, ನೀವು ಹೆಚ್ಚಿನ ಅಂಕ ಗಳಿಸಿ ಪಾಸ್ ಆಗ್ಬೇಕು, ಚೆನ್ನಾಗಿ ನೆನ್ಪಿರ್ಬೇಕು. ಅವ್ರಿಗೊಂದೇ ಸಮಸ್ಯೆ, ಓದೋರ್ಗೆಲ್ಲ ಓದ್ತೀವಿ ಮರ್ತು ಹೋಗುತ್ತೆ, ಓದ್ತೀವಿ ಮರ್ತು ಹೋಗುತ್ತೆ. ಯಾಕೆ ಮರ್ತು ಹೋಗುತ್ತೆ ಅವ್ರಿಗೆ? ಓದಿದ್ರೆ, ಸಿನಿಮಾ ನೋಡಿದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹಾಕಿದ ಡ್ರೆಸ್ ಸಹ ನೆನಪಿರುತ್ತೆ, ಯಾವ ಸೀನ್ ಆದ್ಮೇಲೆ ಯಾವ ಸೀನ್ ನೆನಪಿಗಿರುತ್ತೆ, ಯಾವ ಹಾಡು ಒಂದ್ಸತಿ ಕೇಳ್ತಾರೆ, ಹಾಡಿನ ಲಿರಿಕ್ಸ್ ಎಷ್ಟು ಚೆನ್ನಾಗಿ ಬಂದು ಹೇಳ್ತಾರೆ ನೋಡಿ ಮಕ್ಕಳು. ಈ ಮಕ್ಕಳು ದಡ್ರು ಅಂತೀವ? ಖಂಡಿತ ಅಲ್ಲ. ಅವರಲ್ಲಿ ಇರುವಂತಹ ನೆನಪಿನ ಶಕ್ತಿನ ಅವ್ರು ಬೇರೆ ಎಲ್ಲದಕ್ಕೂ ಬಳಸ್ಕೊತಾರೆ. ಓದೋದು ಅಂದ್ರೆ ಬೇಡ ಅಂತ ಪಕ್ಕಕ್ಕೆ ಇಡ್ತಾರೆ. ಎಲ್ಲ ಮಕ್ಕಳಿಗೂ ಆ ಕೆಪಾಸಿಟಿ ಇದೆ. ಹುಟ್ಟಿದಂದಿನಿಂದ ಕೇವಲ 8% ಮಕ್ಕಳು ನಾವ್ ಹೇಳ್ಬೋದು ತುಂಬಾ ಜೀನಿಯಸ್, ಬಹಳ ಮೇಧಾವಿಗಳು ಅಂತ. ಇನ್ನ ಒಂದು 8% ಮಕ್ಕಳು ಏನೋ ಒಂದು ಸಮಸ್ಯೆಯಿಂದ ಸ್ವಲ್ಪ ಬುದ್ಧಿಮಾಂದ್ಯತೆಯಿಂದ ಹೋಗ್ತಾರೆ. 86% ಮಕ್ಕಳು ಆವ್ರೇಜ್ ಆಗಿ ಇರುತ್ತೆ ಇಂಟೆಲಿಜೆನ್ಸ್. ಎಲ್ಲಾನು ಹಾಗೆ ಇರುತ್ತೆ. ಅದನ್ನ ಹೇಗೆ ಉಪಯೋಗಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಎಲ್ಲರಿಗೂ ನೆನ್ಪಿಟ್ಕೊಳ್ಳುವಂತಹ ಕಾರ್ಯ ಚೆನ್ನಾಗಿರುತ್ತೆ, ಅದ್ರ ಟ್ರೈನಿಂಗ್ ಮಾಡ್ಬೇಕು. ಹೌದಪ್ಪ, ಪುಸ್ತಕದಲ್ಲಿ ಓದಿದ್ದು ಸಹ ಸಿನಿಮಾದಲ್ಲಿ ಇರೋ ತರಾನೇ. ಇದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ, ನೆನಪಿಟ್ಕೊಳ್ತೀನಿ. ಇಷ್ಟಪಟ್ಟು, ನಾವ್ ಹೇಳ್ತೀವಿ ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಅಂತ. ಸೊ ಅದನ್ನೇ ಇಷ್ಟಪಟ್ಟು ಓದುವ ಒಂದು ಕ್ರಮನ ಪಾಲಿಸಿದ್ರೆ ಖಂಡಿತ ಅದು ಸಹ ನೆನಪಿರುತ್ತೆ. ಇಲ್ದವ್ರೆ ನೆನಪಿಲ್ಲ ಆದ್ರೂ ಸಹ ಏನೇ ಆಗ್ಲಿ ಧ್ಯಾನನ ನಾವೆಲ್ಲ ಮಕ್ಕಳಿಗೆ ಕಲಿಸೋದ್ರಿಂದ ಖಂಡಿತ ಅವ್ರ ಏಕಾಗ್ರತೆ ಹೆಚ್ಚುತ್ತೆ. ನಾವೆಲ್ಲ ಬಹಳಷ್ಟು ಮಹಿಳೆಯರಿದ್ದೀವಿ. ಸೊ ಪತ್ರಿಜಿಯವ್ರು ಹೇಳ್ದಂಗೆ ಏನ್ ಹೇಳ್ತಾರೆ ಅವರು, ಸ್ಪ್ರೆಡ್ ಮೆಡಿಟೇಷನ್, ಡ್ರಿಂಕ್ ಮೆಡಿಟೇಷನ್, ಸ್ಲೀಪ್ ಮೆಡಿಟೇಷನ್, ಟೀಚ್ ಮೆಡಿಟೇಷನ್ ಎಲ್ಲ ಹೇಳ್ತಾರೆ. ಸೊ ಪ್ರತಿಯೊಬ್ರು
ನಾವು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಬರೀ ಪುಸ್ತಕದಲ್ಲಿ ಅಥವಾ ನಮ್ಮ ಸಾಕ್ಷರತಾ ಆಂದೋಲನದವರು ಉಪಯೋಗಿಸುವಂತಹ ಒಂದು ವಾಕ್ಯ ಅಥವಾ ಉಕ್ತಿ ಆಗಬಾರ್ದು. ಖಂಡಿತ ಹೌದು, ನನ್ನಿಂದ ಸಾಧ್ಯವಿದೆ. ಸೊ ನಾನು ಯಾವ ಏರಿಯಾದಲ್ಲಿ ಇರ್ತೀನಿ, ಎಲ್ಲಿ ನಾನು ಈ ಒಂದು ಧ್ಯಾನವನ್ನ ಹರಡಬಹುದು, ಯಾರ್ಯಾರಿಗೆ ಉಪಯೋಗ ಆಗುತ್ತೆ. ನಮಗಿರೋರೆಲ್ಲ ಎಲ್ಲೂ ಬೇಡ, ಮಕ್ಕಳಿಂದ ಒಂದು ಶಾಲೆಯಿಂದ ಶುರು ಮಾಡಿದ್ರೆ ಸಾಕು. ಸೊ ಶಾಲೆಗೆ ಹೋಗಿ ನೀವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಯಾರಿದ್ದೀರಾ ಅಲ್ಲಿ ಕಲ್ಸಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ, ನಮಗೆ ಬೇಕಾಗಿರೋದು ಭವ್ಯ ಭಾರತ ನಿರ್ಮಾಣ ಅಂತ ಹೇಳ್ತೀವಿ. ನಾವು ನೋಡೋದೇ ಮುಂದಿನ ಪೀಳಿಗೆಯವ್ರನ್ನ. ಸೊ ಅವ್ರನ್ನ ಚೆನ್ನಾಗಿ ನಾವು ಒಂದು ದಾರಿಗೆ ತಂದ್ಬಿಟ್ರೆ, ಹೇಳ್ತೀವಿ ಒಂದು ಶಾಲೆ ತೆರೆದ್ರೆ ಒಂದು ಜೈಲು ಮುಚ್ಚಿದ ಹಾಗೆ ಅಂತ. ಸೊ ಪಿರಮಿಡ್ ಶಾಲೆ ತೆರೆಯೋಣ. ಸೊ ಅವಾಗ ಅವರಿಗೆಲ್ಲ ಯಾವ ರೀತಿ ಒಂದು ಅವರಲ್ಲಿ ಆಗುವಂತಹ ವಿಚಾರಗಳು ಎಲ್ಲ ಬದಲಿಯಾಗುತ್ತೆ. ಯಾರೇ ಆಗ್ಲಿ ದೇಶದ ಅಭಿಮಾನ ಬೆಳೆಸ್ಕೊಳ್ತಾರೆ. ಸೊ ಅವರಿಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತ ಖಂಡಿತ ಮಕ್ಕಳು ಮುಂದೆ ಬರ್ತಾರೆ. ಸೊ ಮಕ್ಕಳಿಗೆಲ್ಲರಿಗೂ ಒಂದು ಒಳ್ಳೆಯ ಜೀವನ ನಾವು ಕೊಟ್ಟ ಹಾಗಾಗತ್ತೆ. ನಮ್ಮ ಏರಿಯಾದಲ್ಲಿ ಅಥವಾ ಒಂದು ಶಾಲೆ ಏರಿಯಾದಲ್ಲಿ ಜನ ಬರ್ಲಿಲ್ಲ ಅಂದ್ರೆ ಶಾಲೆಗೆ ಹೋಗ್ಬೋದಲ್ಲ. ಸೊ ಶಾಲೆಯಲ್ಲಿ ಆ ಟೀಚರ್ಸ್ಗೆ ಕನ್ವಿನ್ಸ್ ಮಾಡ್ಕೊಂಡು ನಾವು ಅಲ್ಲಲ್ಲಿ ಹೆಚ್ಚು ಈ ಒಂದು ಪಿರಮಿಡ್ ಧ್ಯಾನ ಬಹಳಷ್ಟು ಜನರಿಗೆ ತಲುಪಬೇಕಾಗಿದೆ. ಆ ತಲುಪುವ ನಿಟ್ಟಿನಲ್ಲಿ ನಮ್ಮ ಬರೀ ಮಾಧ್ಯಮಗಳ ಮೇಲಷ್ಟೇ ನಾವು ಅವಲಂಬಿತರಾಗಬಾರ್ದು. ಬಾಯಿಂದ ಬಾಯಿಗೆ ಇದು ಸಾಕಷ್ಟು ಎಲ್ಲ ಕಡೆ ಹರಡಿದಲ್ಲಿ ತುಂಬಾ ಜನ ಕಲ್ತ್ಕೊಳ್ತಾರೆ. ನಮಗೇನು ಒಂದು ಒಳ್ಳೆಯದಾಗಿದೆ ಖಂಡಿತ ಇತರರಿಗೂ ಆಗಲಿ ಅನ್ನೋದು ನಮ್ದು ಆಸೆ ಅಲ್ವಾ. ಬರೀ ನಮ್ಗೊಬ್ರಿಗೆ ಬೇಡ, ಇನ್ನೊಬ್ರಿಗೆ ಹಂಚೋದ್ರಿಂದ ನಮ್ಗೊಂದೇನು ಕಡಿಮೆ ಆಗೋದಿಲ್ಲ, ನಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಧ್ಯಾನನ ಎಲ್ಲರೂ ಕಲಿಯುವ ತರ ಮಹಿಳೆಯರಾಗಿ ನಾವು ಯಾವ ರೀತಿ ಇದನ್ನ ಮುಂದುವರಿಸಿಕೊಂಡು ಹೋಗಬಹುದು. ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ನಾವು ಖಂಡಿತ ಮಾಡಬಲ್ಲೆವು. ಒಬ್ಬಮ್ಮ ಹೇಳಿದಾಗ ಐ ಕ್ಯಾನ್ ಡೂ ಇಟ್, ಎಷ್ಟು ಚೆನ್ನಾಗಿದೆ ನೋಡಿ, ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ. ನಾವ್ ಹೇಳೋಣ ಐ ವಿಲ್ ಡೂ ಇಟ್ ಅಂತ, ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ, ಐ ಮಸ್ಟ್ ಡೂ ಇಟ್. ಸೊ ಬರೀ ಐ ಕ್ಯಾನ್ ಡೂ ಇಟ್ ಅಂತ ಕೂತ್ಕೊಂಡ್ರೆ ಆಗಲ್ಲ, ಐ ಮಸ್ಟ್ ಡೂ ಇಟ್, ನಾನು ಮಾಡ್ಲೇಬೇಕು ಅಂತ ಹೇಳಿ ನಾವು ಖಂಡಿತವಾಗಿ ಇದನ್ನ ಒಂದು ಎಲ್ಲರಿಗೂ ಪಿರಮಿಡ್ ಧ್ಯಾನವನ್ನ ತಲುಪಿಸುವಂತಹ ಒಂದು ಈ ಧ್ಯೇಯವನ್ನ ಇಟ್ಕೊಂಡು ಹರಡ್ತೀವಿ ಅಂತ ಹೇಳಿದ್ರೆ ಅದು ಒಂದು ಸೇವೆ, ದೊಡ್ಡ ಸೇವೆ ನಾವು ಮಾನವ ಕುಲಕ್ಕೆ ಮಾಡ್ತಾ ಇರೋದು. ಮೊದಲಿಗೆ ಯಾರು ಕಲ್ತ್ಕೊಳ್ತಾರೆ ಧ್ಯಾನ ಅವರಿಗೆ ಒಳ್ಳೇದಾಗುತ್ತೆ, ನಂತರ ಅವರ ಸುತ್ತಮುತ್ತ ಯಾರಿರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ನಾವೆಲ್ಲರಿಗೂ ನೋಡಿ ಧ್ಯಾನ ಕಲ್ತ್ಕೊಂಡ್ರೆ ಕಡಿಮೆ ಬೈತೀವಿ, ಬೈಯೋದೇ ಬಿಟ್ಬಿಡ್ತೀವಿ. ನಾವ್ ಇನ್ನೊಬ್ಬರನ್ನ ನೋಡೋದೇ ಒಂದು ದೃಷ್ಟಿಯೇ ಚೇಂಜ್ ಆಗುತ್ತೆ. ಎಲ್ಲಾರು ಸಾವಿರ ಗಟ್ಟಲೆ ಕೊಟ್ಟು ಇದಕ್ಕೆ ಹೋಗ್ತಾರೆ. ಇನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾನು ಖಂಡಿತ ನಗ್ತೀನಿ, ಅಷ್ಟೆಲ್ಲ ಬೇಡ. ಧ್ಯಾನ ಶುರು ಮಾಡ್ರಿ, ನಿಮ್ಮಲ್ಲಿರೋ ಪರ್ಸನಾಲಿಟಿ ಹೇಗಾಗುತ್ತೆ ನೋಡ್ರಿ. ಇದು ಖಂಡಿತ ನಿಜ. ಧ್ಯಾನ ನಾವು ಅಭ್ಯಾಸ ಮಾಡ್ಕೊಳಕ್ ಹೋಗ್ತಾ ಇದ್ರೆ ಯಾರಿಗೂ ಸುಮ್ಮನೆ ಆಗ್ಲಿ ಬೈಯೋದಾಗ್ಲಿ ಕೋಪ ತೋರಿಸೋದಾಗ್ಲಿ ಇಲ್ಲದ ರೀತಿ ಮಾಡೋದೆಲ್ಲ ನಿಗ್ರಹ ಮಾಡ್ಕೊಳ್ತೀವಿ. ನಮ್ಗೆ ಗೊತ್ತಾಗುತ್ತೆ ಹೇಗೆ ಅಚ್ಚುಕಟ್ಟಾಗಿ ನಮ್ಮ ಒಂದು ವ್ಯಕ್ತಿತ್ವನ ನಾವು ನಿರೂಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸಮಯ ನೋಡ್ಲಿಲ್ಲ ನಾನು, ಊಟದ ಸಮಯ. ಖಂಡಿತ ಆದ್ರೆ ಹಸಿದಿದ್ರೆ ಧ್ಯಾನ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಫೆಕ್ಟ್ ಆಗುತ್ತೆ ಅಂತ ಹೇಳಿದೀವಿ. ಇಷ್ಟು ಹೇಳ್ತಾ ಖಂಡಿತ ನಮ್ಮ ಶಕ್ತಿ ನಮ್ಮೊಳಗೆ ಇದೆ, ಆ ಶಕ್ತಿಯನ್ನು ಗುರುತಿಸಿಕೊಳ್ಳೋಣ. ಇಲ್ಲಿ ಸಸ್ಯಾಹಾರಿಯ ಒಂದು ಮೂಮೆಂಟ್ ಸಹ ನಡೆದಿದೆ. ಸಸ್ಯಾಹಾರಿಗಳು ಎಲ್ಲರೂ ಆಗೋಣ, ಸಸ್ಯಾಹಾರನೇ ಬಹಳ ಮುಖ್ಯವಾದದ್ದು ಅಂತ ಸಾರೋಣ. ಇದು ಹೇಳಕ್ ಹೋದ್ರೆ ನಮ್ಮ ಹುಡುಗರು ಅಷ್ಟೇ, ಕಾಲೇಜ್ ಹುಡುಗರು ತುಂಬಾ ತಮಾಷೆ ಮಾಡ್ತಾರೆ. ಎಲ್ಲ ಏನಾದ್ರೂ ಆಗ್ಲಿ ಒಂದು ಹೇಳಿದ್ದು ಒಳ್ಳೇದನ್ನ ಇದು ಮಾಡ್ತಾರೆ. ಅವ್ರು ಒಂದೇ ಪ್ರಶ್ನೆ ಕೇಳ್ತೀವಿ, ಯಾವ್ದು ತುಂಬಾ ಒಳ್ಳೇದು, ಸಸ್ಯಾಹಾರನೋ ಮಾಂಸಾಹಾರನೋ ಅಂತಾರೆ. ಒಂದೇ ಒಂದು ಪ್ರಾಣಿ ಹೇಳಪ್ಪ, ತುಂಬಾ ಕಾಡಿನಲ್ಲಿರುವ ಸ್ಟ್ರಾಂಗ್ ಪ್ರಾಣಿ ಯಾವುದು, ಗಟ್ಟಿದು, ಎಲಿಫೆಂಟ್ ಅಂತಾರೆ. ಸೊ ಆನೆ ಏನ್ ತಿನ್ನತ್ತಪ್ಪ, ಸೊ ಸಸ್ಯಾಹಾರ ತಿಂದ್ರೆ ನೀನು ಆನೆ ತರ ಖಂಡಿತ ಆಗ್ತೀಯ, ಗಟ್ಟಿ ಮುಟ್ಟಾಗ ಆಗ್ತೀಯ ಅಂತ ಹೇಳ್ತಾ ಸಸ್ಯಾಹಾರವನ್ನು ಸಹ ನಾವು ಎಲ್ಲೆಡೆ ಪ್ರಮೋಟ್ ಮಾಡೋಣ. ಆ ಶಕ್ತಿ ನಮ್ಮೊಳಗೆ ಇದೆ, ಆ ಶಕ್ತಿನ ವ್ಯಯ ಮಾಡೋದು ಬೇಡ. ಅದಕ್ಕೆ ಹೇಳಿದ ಮೊಟ್ಟೆ ಒಳಗೆ ಜೀವ ಇದೆ, ಅದು ಎಂಥದ್ದೇ ಆಗ್ಲಿ, ಪ್ರಾಣಿಯಿಂದ ಬಂದಿದ್ದು. ಆ ಮೊಟ್ಟೆಯಿಂದ ನಾವು ಆಚೆಯಿಂದ, ಆ ಮೊಟ್ಟೆ ಆಚೆಯಿಂದ ಏನಾದ್ರು ಹಾಕಿ ಬಡಿದ್ರೆ ಜೀವ ಹಾನಿ ಆಗುತ್ತೆ, ಒಳಗಡೆಯಿಂದ ಬಡಿದ್ರೆ ಜೀವ ಉತ್ಪತ್ತಿ ಆಗುತ್ತಲ್ವಾ. ನೋಡಿ ನಮ್ಮ ಕ್ರಿಯೆ ಆಗಿರ್ಬೇಕು. ಇರುವಂತಹ ಇದು ಶಕ್ತಿ ಆಚೆಯಿಂದ ಒಡೆಯುತ್ತಾ ಒಳಗಿಂದ ಒಡೆಯುತ್ತಾ ಇರುವ ಶಕ್ತಿನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು
ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ, ಧ್ಯಾನ ಪ್ರಚಾರ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕ ನಮನಗಳನ್ನು ಪತ್ರಿಜಿಯವರಿಗೆ ಹಾಗೂ ತಮಗೆಲ್ಲರಿಗೂ ಹಾಗೂ ಲಲಿತಾ ಅವರಿಗೂ ಅರ್ಪಿಸ್ತಾ ಮಾತನಾಡ್ತೇನೆ. ಥ್ಯಾಂಕ್ ಯು ಮೇಡಮ್. ತುಂಬಾ 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 ಚೆನ್ನಾಗಿತ್ತು. ಫಸ್ಟ್ ಒಂದು ಹಾಡೇ ಇಷ್ಟು ಟಚಿಂಗ್ ಆಗಿತ್ತು. ನಂತರ ಆ ಮಾತು, ಪ್ರತಿಯೊಂದು ಮಾತುನು ಯಾವ ಲೆವೆಲ್ಗಿತ್ತು ಅಂದ್ರೆ ಈಚ್ ಒನ್ ಕ್ಯಾನ್ ಬಿ ಫ್ರೇಮ್ಡ್ ಅಂಡ್ ಕೆಪ್ಟ್ ಇನ್ ದ ಹಾರ್ಟ್. Isn't it true? Yes. So again, around a huge round of applause to Dr. Shashikala. Thank you so much, madam. Thank you so much. Now may I request